ಇವತ್ತು ಏನು ನಮ್ಮ ಗುಡೇಮರನಹಳ್ಳಿ ಗ್ರಾಮದ ತಂಡೈನಪುರ ಸರ್ವೆ ನಂಬರ್ನಲ್ಲಿ ಗುಡೇಮರನಹಳ್ಳಿಲಿ ಇವತ್ತು ಸರ್ವೆ ನಂಬರ್ 139 1978-79ರಲ್ಲಿ ಮಂಜೂರಾಗಿರುತ್ತದೆ. ನರಸಿಂಹಯ್ಯ ಕೋಮ್ ನರಸಿಂಹಯ್ಯ ಬಿನ್ ಮೋಟಯ್ಯನವರಿಗೆ ಮಂಜೂರಾಗಿರ್ತದೆ. ತದನಂತರ ಅವರ ಅನಾರೋಗ್ಯದ ಕಾರಣ ಅವರು ಸಾವಿಗೀಡಾದ ಮೇಲೆ ಅವರ ಹೆಂಡತಿ ನರಸಮ್ಮ ಕೋಮ್ ನರಸಯ್ಯನವ್ರಿಗೆ ಭೌತಿಕತೆ ಆಗ್ತದೆ. ತದನಂತರ ಅವರು ಆರೋಗ್ಯದ ಕಾರಣ ಕಮಲಮ್ಮ ಮತ್ತು ಶ್ರೀನಿವಾಸ್ ಅವ್ರ ಮಗವ್ರಿಗೆ ಭೌತಿಕತೆ ಆಗ್ತದೆ. ಈ ಹಿಂದೆ 2007ರಲ್ಲಿ ಗಂಗಮ್ಮ ನರಸಮ್ಮನವರ ಅನಾರೋಗ್ಯದ ಕಾರಣದಿಂದ 1 ಲಕ್ಷ ರೂಪಾಯಿನ ಕಮಲಮ್ಮ ಅವರ ಕುಟುಂಬ ಗಂಗಮ್ಮನ ಹತ್ರ 1 ಲಕ್ಷ ಪಡೆದಿರ್ತದೆ. 1 ಲಕ್ಷನ ಅಗ್ರಿಮೆಂಟ್ ಪೇಪರ್ ಮಾಡ್ಕೊಂಡು ಅಗ್ರಿಮೆಂಟ್ ಪೇಪರ್ ಇವತ್ತು ನಮ್ಮದು ಜಮೀನು ನಮಗೆ ಮಾರಿಬಿಟ್ಟಿದ್ದೀರ, ನೀವು 1 ಲಕ್ಷ ರೂಪಾಯಿ ನಾವು ಕೊಟ್ಟು ಖರೀದಿ ಮಾಡಿಬಿಟ್ಟಿದ್ದೀವಿ ಅಂತೇಳಿ ಏಕಾಏಕಿ ಗಂಗಾಧರಯ್ಯನ ಕುಟುಂಬ, ಕಮಲಮ್ಮ ಅವ್ರ ಕುಟುಂಬ, ಹಾಗೆ ಅವ್ರ ಸೊಸೆ ಲೋಕೇಶು, ಪೂಜಾ ಅವರ ಹೊಲ ಉಳಿಸೋ ಮೊದಲು ಏಕಾಏಕಿ ಟ್ರಾಕ್ಟರ್ನ ತಡೆಗಟ್ಟಿ ಅಡ್ಡಗಟ್ಟಿ ಅವ್ರ ಕುಟುಂಬನ ಮನಸ್ಸೇ ಇತ್ತಂಗೆ ಅಲ್ಲೇ ಮಾಡಿ ಅವರ ಕುಟುಂಬನ ಹೊಡೆದಿರ್ತಾರೆ. ತದನಂತರ ನಾವು ಕುದುರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ನ ದಾಖಲಾತಿ ಮಾಡ್ತೀವಿ. ನಾವು ಕಂಪ್ಲೇಂಟ್ನ ಕೊಟ್ಟು ದಾಖಲಾತಿ ಮಾಡಿದ ತಕ್ಷಣ ಸತಾಯಗತಾಯ 1 ವಾರ ನಮ್ಮನ್ನು ಸ್ಟೇಷನ್ ಒಳಗೆ ತಿರುಗಿಸ್ಕೊಂತಾರೆ. ನಾವು ಕೊಟ್ಟಿರೋ ಕಂಪ್ಲೇಂಟ್ ಕಾಪಿನ ನಾವು ಕಳೆದೋಗಿದೆ ಅಂತ ಹೇಳಿ ಮತ್ತೊಮ್ಮೆ ಬರ್ಸ್ಕೊಂತಾರೆ. ಆ ಹೇಳಿರೋ ಅಧಿಕಾರಿಗಳದೆಲ್ಲ ಫೋನ್ ರೆಕಾರ್ಡು ನನ್ನ ಹತ್ರ ಇದೆ. ಅದಾದ ನಂತರ ನಾವು ಇನ್ನೊಂದು ಏಕಾಏಕಿ ಒಂದು ಕಂಪ್ಲೇಂಟ್ನ ಬರ್ಕೊಡ್ತೀವಿ. ತದನಂತರ ಆ ಸ್ಟೇಷನಲ್ಲಿರೋ ಕಂಪ್ಲೇಂಟ್ನ ನೀವು ನನಗೆ DYSP ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನನಗೆ ಇದು ಅಟ್ರಾಸಿಟಿ ಮಾಡೋದಕ್ಕೆ ಬರಲ್ಲ ಅಂತೇಳಿ ಇನ್ಸ್ಪೆಕ್ಟರ್ ಆದಂಥ ಚಂದ್ರಶೇಖರ್ ಅವರು ನಮಗೆ ಏಕಾಏಕಿ ಹೇಳಿ ಕಳಿಸ್ತಾರೆ. ತದನಂತರ ರಾಮಕೃಷ್ಣ ಅವರು ಹೊಲ ಉಳಿಸೋ ಟೈಮಲ್ಲಿ ದರ್ಶನ್ ಅವರು ಇಬ್ಬರು ಬಂದು ಸಾಹೇಬ್ರು ಆಜ್ಞೆ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಹೊಲ ಉಳ್ಕೊಡ್ತೀವಿ ಅಂತ ಹೇಳಿ ಅವರಿಬ್ಬರನ್ನ ಗದರಿಸಿ ಹೊಲ ಉಳಿಸೋದನ್ನ ಕಳಿಸ್ತಾರೆ ಸರ್. ತದನಂತರ ನಾವು ಈ ಪೊಲೀಸ್ ಠಾಣೆಯಲ್ಲಿ ನಮಗೆ ರಕ್ಷಣೆ ಇಲ್ಲ ಅಂತ ಗೊತ್ತಾದ ತಕ್ಷಣ ಇಮಿಡಿಯೇಟು ನಾವು ರಾಮನಗರದಲ್ಲಿ ಹೋಗಿ ನಮ್ಮದೇ ಆದಂಥ ದಲಿತರ ಪರವಾಗಿರೋಂಥ ಸ್ಟೇಷನಲ್ಲಿ DCR ಅಲ್ಲಿ ಹೋಗಿ ಒಂದು ಅಟ್ರಾಸಿಟಿನ ಕಂಪ್ಲೇಂಟ್ನ ದಾಖಲಾತಿ ಮಾಡ್ತೀವಿ ಸರ್. ಆ ಅಟ್ರಾಸಿಟಿ ಆದ ತಕ್ಷಣ ಕೂಡಲೇ ನಮಗೆ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಹೇಳ್ತಾರೆ, ಹೋಗಿ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಹೋಗಿ ಪೊಲೀಸು ಬಂದೋಬಸ್ತ್ ಕೊಡಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಅವ್ರಿಗೆ ಹೇಳ್ತದೆ. ಇಲ್ಲಿವರೆಗೂ ನಮ್ಮ ಜಾಗಕ್ಕೆ 1 ದಿವಸನ ಬಂದು ಪೊಲೀಸ್ ಚಂದ್ರಶೇಖರ್ ಅವರು ರಕ್ಷಣೆ ಕೊಟ್ಟಿಲ್ಲ. ನಮ್ಮನ್ನು ಕ್ಯಾರೆ ಅಂತ ಕೇಳೋರಿಲ್ಲ. ಇವತ್ತು ಈ ಅನ್ಯಾಯನ ಕೇಳೋರು ಒಬ್ರು ಇಲ್ಲ. ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಏನು ಹೇಳ್ತದೆ, ದಲಿತರ ಪರ ಇದ್ದೀವಿ ನಾವು ಅಂತದೆ. ಮೊನ್ನೆ DK ಶಿವಕುಮಾರ್ ಸಾಹೇಬ್ರು ಹೇಳ್ತಾರೆ, ಒಂದು ಸಂವಿಧಾನನ ಬುಕ್ಕನ್ನ ಇಟ್ಕೊಂಬಂದು ನಾನು ಸಂವಿಧಾನದ ಪರ ಇದ್ದೀನಿ, ದಲಿತರ ಪರ ಇದ್ದೀನಿ, ನೊಂದರ ಪರ ಇದ್ದೀನಿ ಅಂತ ಹೇಳಿ ಪ್ರಮಾಣ ವಚನ ಮಾಡ್ತಾರೆ. ಆದರೆ ಇಲ್ಲಿವರೆಗೂ ದಲಿತರಿಗಾಗಲಿ ಒಂದು ನ್ಯಾಯ ಸಿಗ್ತಾ ಇಲ್ಲ. 1 ರೂಪಾಯಿ 1 ಲಕ್ಷ ಕೊಟ್ಟಿರುವಂತಹ ಗಂಗಮ್ಮನ್ನ GPA ಓರ್ಡರ್ನ ಕಂಪ್ಲೇಂಟಲ್ಲಿ ಇನ್ವಾಲ್ವ್ ಮಾಡ್ತಾರೆ. ಇದು ಯಾವ ಮಟ್ಟಕ್ಕೆ ಸರಿ? ನಾವು ರವಿನ ಸುಪ್ರೀಂ ಕೋರ್ಟ್ ಆದೇಶ ಇದೆ, ಪೊಲೀಸ್ ಇಲಾಖೆ ರವಿನದಲ್ಲಿ ಎಂಟ್ರಿ ಆಗಬಾರ್ದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಇದೆ. ನಾವು ಕೊಟ್ಟಿರೋ ಕಂಪ್ಲೇಂಟ್ನ ಧಿಕ್ಕರಿಸಿ ನಮ್ಮ ಹೆಸರನ್ನ ಎಲ್ಲೂ ಮೆನ್ಷನ್ ಮಾಡದೆ ಗಂಗಮ್ಮನ ಪರ ಹೋಗಿ ನೋಟಿಸ್ನ ಕಳಿಸ್ತಾರೆ. ಇದೇ ನಮ್ಮ ಚಂದ್ರಶೇಖರ್ ಸಾಹೇಬರು. ನಾವು ಕೊಟ್ಟಿರೋಂಥ ಕಂಪ್ಲೇಂಟ್ನ ನಮ್ಮದು ಧಿಕ್ಕರಿಸಿ ನಮ್ಮನ್ನ ಅದನ್ನು ಎಂಟ್ರಿಫೈ ಮಾಡಲ್ಲ. ಒಬ್ಬ GPA ಓರ್ಡರ್ನ, ಒಬ್ಬ ಭೂಗಳ್ಳಿನ ಗಂಗಮ್ಮನ ಎಂಟ್ರಿಫೈ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸಿ ಅಂತೇಳಿ ತಹಶೀಲ್ದಾರ್ ಲೆಟರ್ ಬರೀತದೆ. ದಯಮಾಡಿ ಬಂಧುಗಳೇ, ಇವತ್ತು ಯಾವ ಮಟ್ಟಕ್ಕೆ ಬಂದು ನಿಂತಿದೆ ನಮ್ಮ ಸರ್ಕಾರ, ಯಾವ ಮಟ್ಟಕ್ಕೆ ಬಂದಿದೆ ನಮ್ಮ ಪೊಲೀಸ್ ಇಲಾಖೆ, ಯಾವ ಮಟ್ಟಕ್ಕೆ ಬಂದು ನಿಂತಿದೆ ದಲಿತರ ಪರ. ಇವತ್ತು ನಾವು ಈ ನಮ್ಮ ಜಮೀನು ನಮಗೇನ ಕಮಲಮ್ಮನವ್ರಿಗೆ, ಗಂಗಾಧರಯ್ಯನವರ ಕುಟುಂಬಕ್ಕೆ ನೀವೇನೋ ಮೋಸ ಮಾಡಿದ್ದೆ ಆದರೆ ಇದಕ್ಕೆ ನೇರ ಹೊಡೆ ಚಂದ್ರಶೇಖರ್ ಅವ್ರ ಕುಟುಂಬಕ್ಕೆ, ಅವ್ರ ಗಂಗಾಧರ ಕುಟುಂಬ ವಿಷ ಕುಡಿದು ಅವ್ರ ಹೆಸರೇ ಬರ್ದಿಕ್ತದೆ. ಇದಕ್ಕೆ ತಾಲೂಕು ಆಡಳಿತನೇ ನೇರ ಹೊಣೆ ಆಗ್ತದೆ. ನಾವು ಇಡೀ ದಲಿತ ಇವತ್ತೇನು ಹೋರಾಟಗಾರರು ಇದ್ದೀವಿ, ಅರೆಬೆತ್ತಲೆ ಮೆರವಣಿಗೆನೆ ಮಂತ್ರಿಗಳು, ಕಂದಾಯ ಮಂತ್ರಿಗಳಿಗೆ ಅರೆಬೆತ್ತಲೆ ಮೆರವಣಿಗೆ ಈ ಜಮೀನಿಂದ ಪಾದಯಾತ್ರೆ ಮಾಡೋದಕ್ಕೆ ಇವತ್ತು ಘಂಟಾಘೋಷವಾಗಿ ಹೇಳ್ತಾ ಇದ್ದೀವಿ ಸಾಹೇಬ್ರೆ. ಮಾಧ್ಯಮದವರು ಇವತ್ತು ನೊಂದಿರೋರ ಪರ ಯಾರು, ಅನ್ಯಾಯಕ್ಕೊಳಗಾದವರು ಯಾರು, ದೌರ್ಜನ್ಯಕ್ಕೊಳಗಾದವರು ಇವತ್ತು ಮಾಧ್ಯಮದವರೆಲ್ಲ ನೀವೆಲ್ಲ ಕಣ್ಣ ನೋಡಿದ್ದೀರಾ. ಇವತ್ತು ನಮ್ಮನ್ನು ಬಿಸಿಲಂದೆ ಮಳೆ ಅಂದೆ ಇವತ್ತು ನಮ್ಮನ್ನು ರೋಡಲ್ಲಿ ನಿಲ್ಲಿಸಿ ಇವತ್ತು ನಮ್ಮ ದಲಿತರಿಗೆ ಅವಮಾನ ಮಾಡಿದ್ದಾರೆ ಈ ಪೊಲೀಸ್ ಇಲಾಖೆ. ಇವತ್ತು ಈ ತಾಲೂಕು ಆಡಳಿತ ಬಿಸಿಲಲ್ಲಿ ಕುಂಡಿಸಿದೆ ನಮ್ಮನ್ನ. ದಲಿತರ ರಕ್ಷಣೆ ಇಲ್ಲ, ನಮ್ಮನ್ನು ಒಂದು ಕುಡಿಯೋಕೆ ನೀರು ಕೊಟ್ಟಿಲ್ಲ, ಕುಡಿಯೋಕೆ ಒಂದು ನೆರಳು ಕೊಟ್ಟಿಲ್ಲ, ಕೂತ್ಕೊಬರಿ ಅಂತ ನೆರಳು ಕೊಟ್ಟಿಲ್ಲ. ದಯಮಾಡಿ ಇವತ್ತು ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಇವತ್ತು ನಮ್ಮ ಸರ್ಕಾರ. ದಯಮಾಡಿ ಬಂಧುಗಳು ಹೇಳ್ತೀವಿ, ಈ ತಟ್ಟಕೆರೆ ಬಾಬು ಅಂತ ಏನಿದ್ದಾರೆ ದಲಿತ ವಿರೋಧಿ, ಅವರು ಇವತ್ತು ಗಂಗಮ್ಮನ ಪರ ನಿಂತ್ಕೊಂಡು ಇವತ್ತು ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಕಾಲೋನಿಗಳಿಗೆ ಬರಲಿ ತಟ್ಟಕೆರೆ ಬಾಬು, ಅವ್ರನ್ನ ಧಿಕ್ಕಾರ ಕೂಗಿ ನಮ್ಮ ದಲಿತ ಕೇರಿಗಳಿಂದ ಓಡಿಸ್ತೀವಿ. ಇವತ್ತು ನಮ್ಗೆ ಎಷ್ಟು ಅನ್ಯಾಯ ಆಗ್ತದೆ. ಇವತ್ತೆಲ್ಲ ಬಂದಿರೋ ಲೀಡರ್ಗಳೆಲ್ಲ ಬಂದು ನ್ಯಾಯ ಕೊಡಿಸ್ತೀನಿ ಅಂತಾರೆ, ಆದರೆ ಈ ತಟ್ಟಕೆರೆ ಬಾಬು ದಲಿತರ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ. ದಯಮಾಡಿ ಬಂಧುಗಳೇ, ಇವತ್ತು ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಸರ್, ನಾನು ಈ ದಲಿತರ ಪರವಾಗಿ ಹೋರಾಟ ಮಾಡಿ ನ್ಯಾಯ ಸಿಗೋವರೆಗೂ ನಾವಿಲ್ಲಿಂದ ಭೂಮಿಯಿಂದ ಕದಲಲ್ಲ.
ನಮಗೇನೋ ನ್ಯಾಯ ಸಿಕ್ಕಲಿಲ್ಲ ಅಂತಂದರೆ ಇಡೀ ಇವತ್ತು ದಲಿತ ಪರ ಕುಟುಂಬಗಳು ವಿಷ ಕುಡಿದು ಚಂದ್ರಶೇಖರ್ ಹೆಸರು ಬರೆದು ತಾಲೂಕು ಆಡಳಿತ ಬಾಬು ಹೆಸರು ಬರೆದು ನಾವು ಆತ್ಮಹತ್ಯೆ ಮಾಡ್ಕೊಂತೀವಿ ಹೇಳ್ತೀವಿ ಸರ್.